ಮತ್ತು ಯಾರೂ ಕೇಳ್ತಾ ಇಲ್ಲ ವಿರೋಧ ಪಕ್ಷ ಒಬ್ಬರು ಕೇಳ್ತಾ ಇಲ್ಲ. ಕಾರಣ ಏನು? ಏನು ವಿರೋಧ ಪಕ್ಷದವ್ರು ಎಲ್ಲರೂ ರಿಯಲ್ ಎಸ್ಟೇಟ್ನವರ? ಯಾಕೆ ಕೇಳ್ತಾ ಇಲ್ಲ? ಕಾರಣ ಏನು? ಈ ಜನರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಇದು ಸಮಗ್ರ ನಾಡಿನ ಜನತೆಯ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಇದು. ಸರ್, ಈಗ ಬರದ ನಡುವೆ ಕೂಡ ಅದ್ದೂರಿ ದಸರಾ ಆಚರಣೆ ಮಾಡಬೇಕು ಅಂತ ಈಗ ಹೇಳ್ಬಿಡ್ತೇನೆ. ಬಂದೆ ಒಂದೇ ನಿಮಿಷ. ಇಲ್ಲಿಗೆ ಬಂದ್ಬಿಡಿ ವಿಚಾರ. ಬಂದ್ಬಿಟ್ಟೆ ಇದು ಬಿಟ್ಟು ಬಂದ್ಬಿಡ್ತೇನೆ. ಫುಟ್ಪಾತ್ JCB ಬಿಟ್ಟು ಬಂದೆ. ಆದ್ರಿಂದ ನನಗನ್ನಿಸ್ತದೆ ಇದು ಹೀಗೆ ನೀವು ಮಾಡ್ತಾ ಇದ್ರೆ ನಾನಂತೂ ಬಡವರ ಪರ, ಫುಟ್ಪಾತ್ ವ್ಯಾಪಾರಿಗಳ ಪರ ಇದನ್ನು ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಬರಲಿ ಬರದೇ ಇರಲಿ, ಯಾರು ಬೆಂಬಲ ಕೊಡದೇ ಇರಲಿ, ನಾನೇ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀನಿ. ಸಾಮಾನ್ಯ ಜನರ ಗೋಳು ಆಗಬಾರ್ದು ಅಂತೇಳಿ ಒತ್ತಾಯ ಮಾಡ್ತೀನಿ. ಮುಂದಿನ ದಿನ ತೀವ್ರವಾಗಿ ಬಂದ್ಗೆ ರಾಜ್ಯಾದ್ಯಂತ ಕರೆ ಕೊಡ್ತೀನಿ. ಓಕೆ ಸರ್, ಈಗ ಬರಗಾಲದ ನಡುವೆ ಕೂಡ ಅದ್ದೂರಿ ದಸರಾ ಆಚರಣೆಗೆ CM DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಅದ್ದೂರಿ ದಸರಾ ಆಚರಣೆ ಮಾಡ್ತೀವಿ ಅಂತ. DK ಶಿವಕುಮಾರ್ ಮೊದಲಿಂದ್ರು ಶ್ರೀಮಂತರ ಪರ ಮತ್ತು ದೇವಸ್ಥಾನಗಳ ಪರ. ಅವ್ರ ಕೈನಲ್ಲೇ ಒಂದು 36 ದಾರ ಕಟ್ಟಿದ್ದಾರೆ. ಅದು ಯಾವ್ಯಾವ ದೇವಸ್ಥಾನದ್ದು ಗೊತ್ತಿಲ್ಲ. ಆಮೇಲೆ ಯಾವಾಗಲೂ ಅವರು ಈ ಮಫ್ಲರ್ ಹಾಕತ್ತಾರೆ, ಅದ್ರ ಗುಟ್ಟೇನು ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ಯಾವಾಗಲೂ ಆ ರೀತಿ ಒಂದು ರೀತಿ ಹಿಂಗೋಗಿ ಹಿಂಗೆ ಬಂದಿರುತ್ತೆ. ಅದು ಅದೇ ರೀತಿ ಸೈಜ್ ಇರಬೇಕಾ ಅಥವಾ ಹಿಂಗೆ ಬರಬೇಕಾ, ಸ್ವಲ್ಪ ಮೇಲಕ್ಕೆ ಹೋಗ್ಬೇಕಾ, ತೂಕ ಎಷ್ಟಿರಬೇಕು, ಯಾವುದೋ ಮಫ್ಲರ್ ತೂಕ ಯಾರೋ ಹೇಳಿರ್ತಾರೆ, ಯಾರೋ ಒಬ್ಬರು ಶಾಸ್ತ್ರ ಹೇಳೋರು. ಅವರಿಗೆ ಬಹಳ ಜನ ಇವರು ಪಂಡಿತರುಗಳು, ಪುರೋಹಿತರುಗಳು, ಜಾಸ್ತಿ ಹೇಳೋರು ಬಹಳ ಜನ, ಅವರೆಲ್ಲರ ಮಾತನ್ನು ಅವರು ಕೇಳ್ತಾರೆ.